ഓം നെറുവാനും സിദ്ധാസുഖത്തായാലും എഴുകാനുപൽകാലത്തായാലും ഞാൻ മുദ്രക്കരുത്തായാലും ശോകാശ കന്ദസ്ഥായാലും പുഷ്ടാർക്കട ഗമണേനും ദീർഘാവസ്ഥ ഓംകാരം മൂടുവാനും విఘ్నేశ్వరికి నమస్కారం, పరమాత్మ నమస్కారం, మహాలక్ష్మి నమస్కారం, పరమ పూజ రామదేవ స్వామి ఆచార్య బాలకృష్ణ వారిస్ಕೊಂಡು ಶುಭ ಮುಂಜಾನೆ ಎಲ್ಲರಿಗೂ ನಮಸ್ಕಾರಗಳು. ಓಂ ವಂದನ.
ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನಡೆಯುವ ಶರಣರೆಲ್ಲರ ಭಕ್ತಿಯಿಂದ ನಡೆಯುವ ಶಿವಯೋಗದಿ ಕೈ ನೀಡಿರೆನ್ನುವ ಶಿವಯೋಗದಿ ಕೈ ನೀಡಿರೆನ್ನುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಕೈ ಒಂದು ಕಾಲು ಮಾಡು. ಸ್ವಲ್ಪ ನೋಡ್ತಾರೆ. ಒಂದು, ಎರಡು, ಮೂರು,
ಇಷ್ಟು ಮಾಡ್ತಾ ಎರಡು ಉಸಿರಾಟ ಮಾಡ್ತಾ ಮೂರು नवा
ಮಾಡಿ ಒಂದು ಮೋಸ ಮಾಡಿ ಎರಡು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ವಜ್ರ ಹಾಸ್ಕೊಳ್ಳೋದ್ರಿಂದ ನನ್ನ ಕಾಲು ಕಮ್ಮಿ ಆಗ್ತಾ ಹೋಗ್ತದೆ, ಸಂಪೂರ್ಣ ಶರೀರ ವಜ್ರ ಥರ ಆಗ್ತಾ ಹೋಗ್ತದೆ, ಮಲ್ಲವಸನ ಸರಿ ಆಗ್ತದೆ, ಪಚ್ಚಂಗಿರಿ ಸರಿ ಆಗ್ತಾ ಹೋಗ್ತದೆ. ರಾತ್ರಿ ಹೊತ್ತು ವಾಕಿಂಗ್ ಆಗಿಲ್ಲ ಅಂದ್ರೆ ಈ ಥರ ಆಮೇಲೆ 5-10 ನಿಮಿಷ ಕೂತ್ಕೊಂಡ್ಬಿಡೋದು. ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆದೋರಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆದೋರ್ವಾತ ಪರಮ ಗುರು ಆಸಾಧು ಮುದ್ದು ರಾಮ ಪರಮ ಗುರು ಆಸಾಧು ಮುದ್ದು ರಾಮ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಜಾತಿ ಮತ ಪಥದಿಂದ ದೂರ ಅವನಾತ್ಮ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವಕಿಂಕರನೋ ಮುದ್ದು ರಾಮ ಶರಣ ಶಿವಕಿಂಕರನೋ ಮುದ್ದು ರಾಮ
ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆ ಎತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲಿ ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು ಮುದ್ದು ರಾಮ ಗೋವರ್ಧನಗೆ
ಕೂತ್ ನೇರವಾಗಿರಿ. ಭಸ್ತ್ರಿಕಾ ಪ್ರಣಾಯ ಮಾಡ್ತಾ ಇರಿ. ಕೈ ಮೇಲೆ ಉಸಿರು ತೋರಿಸ್ತಾಳೆ. ಮಾಡ್ತಾ ಇದ್ದಾನೆ. ಇದೇ ಮುಂದಕ್ಕೆ ಆಗ್ತಾ ಹೋಗ್ತದೆ. ಕಪ ಆಗ್ತಾ ವಾತ ಇರ್ತದೆ. ಕಪ ಇದು ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಸಂಪೂರ್ಣ ಆರೋಗ್ಯವಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಕಡಿಮೆ ಆಗ್ತಾ ಹೋಗ್ತದೆ. ದಿನಾಲು 3 ರಿಂದ 5 ದಿವಸ ಮಾಡ್ತಾ ಹೋಗ್ತಾ ಇರು. ಉಸಿರಿನ ಒಟ್ಟೊಳಗೆ ಹೋಗ್ತಾನೆ ನಿಲ್ತಾ ಇರಬೇಕು. ಈಗ ಒಂದು 5-6 ಸತಿ ಮಾಡೋಣ. ಧರ್ಮಿಷ್ಠವಾಗಿದೆ ಮಾಡ್ತಾ ಹೋಗ್ತಾರೆ. ಸಾಮಾನ್ಯ ಉದ್ಯಮತೆಯಲ್ಲಿ ಮಾಡ್ತಾರೆ. ಸಂಪೂರ್ಣ ಆರೋಗ್ಯ ವೃತ್ತಿಯಲ್ಲಿ ಮಾಡ್ತಾ ಹೋಗ್ತಾರೆ. ಈ ಥರ ಸೈಟ್ ಮಾಡುವುದು. ಯಾರಿಗೆ ಯಾವಾಗ ಅನುಕೂಲ ಆ ಥರ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಯಾವಾಗ ಗಚ್ಚಿಗಿರ್ತಾರೆ. ಉಸಿರಾಡ್ತಂದ್ರೆ ಆಡಿಸೋದು ಪುಸ್ತಕ ಹೋಗ್ತದೆ. ಎಷ್ಟು ನಡೆದ್ರೆ ಸಹಿತ ನಿಮ್ಗೆ ಲಾಭ ಹತ್ತಂಗಿಲ್ಲ. ಎಷ್ಟೋ ಮಂದಿ ಸ್ವಲ್ಪ ನಡೆದ್ರೆ ಲಾಭ ಹತ್ತಾ ಇರ್ತದೆ. ಲಾಭ ಸಹಿತ ಕಮ್ಮಿ ಆಗ್ತಾ ಹೋಗ್ತದೆ. ಇಷ್ಟೊಂದು ಪ್ರಣಾಮ ಲಕ್ಷ ಕೊಟ್ಟು ಮಾಡ್ತಾ ಹೋಗ್ತಾರೆ. ಓಂ ವಿಶ್ರಾಮ. ಸುಖಾಸನ ಕೊಡ್ತಾ ಇರಿ. ಯಾವ ಆಸನಗಳು ಸಾಧ್ಯ ಆಸನ ಕುಳಿತ್ಕೊಂಡು ಆರಾಮಾಗಿ ಕಪಾಲಭಾತಿ ಪ್ರಾಣಾಯಾಮ ಮಾಡ್ತಾ ಹೋಗ್ತಾ ಇರಿ. 1 ಸೆಕೆಂಡ್ ಸ್ಟೋಪ್ ಬರ್ತಾ ಇರಿ. ಕಪಾಲಭಾತಿ ಪ್ರಾಣಾಯಾಮ ಮಾಡ್ತಾ ಹೋದ್ರೆ ರಾಜನ್ ತರ್ತಾ ಇರಿ. ಸೂರ್ಯನ ಥರ ಯಾವಾಗ ಹೊಳಿತಾ ಇರ್ತಾರೆ. ಸೂರ್ಯ ಯಾವಾಗ ಮಲಗೋದಿಲ್ಲ. 24 ತಾಸು ಹೊರಗೆ ಬರ್ತಾ ಇರ್ತಾರೆ. ಇವತ್ತು ಕೆಲಸ ಇಪ್ಪ ಅಂತ ಮನ್ಯಾಗ ಮಲಗೋದಿಲ್ಲ. ಅವ್ನ ಕೆಲಸ ಮಾಡ್ತಾರೆ. ಆ ಥರ ನಮ್ಮ ಕೆಲಸ ನಾವು ದಿನ ಮಾಡ್ತಾ ಇದ್ದಂದ್ರೆ ಯಾವುದೇ ಕಾಯಿಲೆ ಮತ್ತೆ ಬರೋಂಗಿಲ್ಲ. ಸಂಪೂರ್ಣ ಆರೋಗ್ಯವಾಗಿರ್ತಾರೆ. ಅಷ್ಟಿಗೆ ಪ್ರತಿದಿನ ಒಂದು ಬೇರೆ ಬೇರೆ ಥರ ಒಂದು ಆಹಾರ ಇರ್ತಾ ಇರಬೇಕು. ದಿವಸ ಒಂದೇ ಆಹಾರ ಮಾಡ್ತಾ ಇರೋದು. ಬರೀ ಅನ್ನ ಸಾರು ಅಂತೆಲ್ಲ ಮಾಡಬಾರ್ದು. ಬೇರೆ ಬೇರೆ ತರಬೇಕು. ಸಜ್ಜೆ ರೊಟ್ಟಿ ಒಂದು ದಿವಸ ಮಾಡೋದು. ಸಜ್ಜದ ಹತ್ರದಾಗ ಎಲ್ಲ ಮಾಡೋದು. ಒಂದು ದಿವಸ ರಾಗಿದು ಮಾಡೋದು. ರಾಗಿ ದೋಸೆ ಮಾಡೋದು. ಇಲ್ಲ ಅನ್ನದ ದೋಸೆ ಮಾಡ್ತಾರೆ. ಅಕ್ಕಿ ದೋಸೆ ಮಾಡ್ತಾ ಇರ್ತಾರೆ. ರಾಗಿ ದೋಸೆ ಮಾಡ್ತಾ ಇರಿ. ಅದ್ರ ಸಂಧಿವಾತ ಸಹಿತ ಕಮ್ಮಿ ಆಗ್ತಾ ಹೋಗ್ತದೆ. ನವಣಿದು ಮಾಡ್ತಾ ಇರಿ. ನವಣಿ ದಾಸಿ ಮಾಡೋದು. ಇಡ್ಲಿ ಮಾಡೋದು. ಉಪ್ಪಿಟ್ಟು ಮಾಡ್ತಾರೆ. ಅವಲಕ್ಕಿ ಮಾಡ್ತಾರೆ. ಇದು ಬೇರೆ ಬರ್ತಾರೆ. ನೀವು ಸಜ್ಕ ಮಾಡ್ಬೋದು. ರಾಗಿ ನವಣಿ ಸಜ್ಜೆ ಇಂಥವೆಲ್ಲ ಕೊರಲ ಸಿರಿಧಾನ್ಯಗಳನ್ನು ಹೆಚ್ಚು ಯಾರು ಸೇವನೆ ಮಾಡ್ತಾರೆ ಅವರೆಲ್ಲ ಕಾಯಿಲೆಗಳು ಕಮ್ಮಿ ಆಗ್ತಾ ಹೋಗ್ತದೆ. ಸಿರಿಧಾನ್ಯ ಹೆಚ್ಚಿಗೆ ಸೇವನೆ ಮಾಡ್ತಾರೆ. ಗೋಧಿ ಮತ್ತು ಅಕ್ಕಿ ಹೆಚ್ಚಿಗೆ ಸೇವನೆ ಮಾಡೋಕೆ ಹೋಗ್ಬೇಡ್ರಿ. ಅದು ನಿಮಗೆ ಕರಗು ಗಂಟಾಗ್ತದೆ. ಗಂಟಾಗಿ ದೌಡು ಕರಗೋದಿಲ್ಲ. ಇವು ರಾಗಿ ಸಜ್ಜೆ ಆರೋಗ್ಯಕ್ಕೆ ಒಳ್ಳೆಯದು. ಹೆಚ್ಚಿಗೆ ಇದನ್ನು ಸೇವನೆ ಮಾಡ್ತಾ ಹೋಗ್ತಾರೆ. ರಕ್ತ ಸಂಚಾರ ಸುಗಮ ಆಗ್ತಾ ಹೋಗ್ತದೆ. ಪ್ರತಿಯೊಂದು ಇದರಲ್ಲಿ ಆಹಾರ ಪದ್ಧತಿ ಮಾಡೋದ್ರಿಂದ. ಮತ್ತು ತರಕಾರಿಗಳು ಒಂದು ತರಕಾರಿ ತಿನ್ನೋದು. ಒಂದು ಸಣ್ಣ ತಿನ್ನೋದು ಮುಂಜಾನೆ. ಒಂದು ಜ್ಯೂಸ್ ತೊಗೊಳ್ಳೋದು ಯಾವುದ್ರಿ. ಈ ಥರ ನೀವು ದಿವಸ ಒಂದು ಲಘು ಆಹಾರ ಇರ್ತಾರೆ. ಮುಂಜಾನೆ ಬೆಳಗ್ಗೆ ಮಧ್ಯಾಹ್ನ ಸಂಪೂರ್ಣ ಆಹಾರ ಮಾಡ್ತಾ ಇರಿ. ರಾತ್ರಿ ಒಟ್ಟು ಸ್ವಲ್ಪ ಕಡಿಮೆ ಇರ್ತಾ ಇರಿ. ಅಥವಾ ಹಾಲು ಸ್ವಲ್ಪ ಹಣ್ಣು ಆರಾಮಿರೋದು. ಮುಂಜಾನೆ ಉಳಿ ಮಧ್ಯಾಹ್ನ ಕೈ ರಾತ್ರಿ ಹಸಿದಿರಬೇಕು. ಸ್ವೀಟ್ ಇರಬೇಕು. ಈ ಥರ ನಮ್ಮ ಜೀವನ ಇರ್ತಾರೆ. ರಾಜ ರಾಣಿ ಭಿಕ್ಷುಕ ಥರ ನಮ್ಮದು ಜೀವನ ಊಟದಲ್ಲಿ ಸೈಕಿರಬೇಕು. ಮುಂಜಾನೆ ರಾಜನ ಥರ ಮಧ್ಯಾಹ್ನ ರಾಣಿ ಥರ
ರಾಜು ರಾತ್ರಿ ಹೊತ್ತು ಭಿಕ್ಷುಕನ ಥರ ಇರಬೇಕು. ಭಿಕ್ಷುಕ್ ಸಿಗೋದಿಲ್ಲ ಆ ಥರ ಇರ್ತಾರೆ. ಒಂದು ಬೇಸಾಯ ಪದ್ಧತಿ ಸಹಿತ ಮಾಡ್ಬೋದು. ಇವತ್ತು ಅಡುಗೆ ಮಾಡಲ್ದ ಊಟ ಸಹಿತ ನಾವು ಮಾಡ್ಬೋದು. ಎಲ್ಲ ತರಕಾರಿಗಳು ತಿನ್ನೋದು ಅದು ಸ್ಪ್ರೈ ಪ್ರತಿ ಒಂದು ದಿವಸ ಇಲ್ಲ. ಒಂದು ದಿವಸ ಹಣ್ಣುಗಳು ತಿಂದಿರೋದು. ಈಗ ನಾಳೆ ಇದನ್ನು ಬರ್ತದೆ, ಯುಗಾದಿ ಬರ್ತದೆ. ಯುಗಾದಿಯಿಂದ 9 ದಿವಸ ನವಮಿ ಇರ್ತದೆ. ಆ ದಿವಸ ಸಹಿತ 9 ದಿವಸ ಉಪವಾಸ ಮಾಡ್ಬೋದು. ಯಾರು ಅನುಕೂಲ ಇದ್ದಾರೆ ಹಣ್ಣುಗಳ ಮೇಲೆ ಇರೋದು, ನೀರಿನ ಮೇಲೆ ಇರೋದು, ಈ ಥರ ಎಳ್ನೀರ ಮೇಲೆ ಇರೋದು, ಈ ಥರ ಹವಾಮಾನ ಇರೋದು, ಈ ಥರ ನೀವು ಮಾಡ್ಬೋದು. ನಿಮ್ಮ ಅನುಕೂಲ ತಕ್ಕಂತೆ ಮಾಡ್ತಾ ಹೋಗ್ಬೋದು. 9 ದಿವಸ ನಿರಂಕಾರ ಉಪವಾಸ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನು ಆಗ್ತದೆ. ನಾವು 9 ದಿವಸ ಮಾಡ್ತಾ ಇರ್ತೀವಿ. ನಮ್ಗೆ ಸಾಧ್ಯ ಅಷ್ಟು ಮಾಡೋದು. ಎಷ್ಟು ಇದು ಮಾಡೋಕೆ ರೂಢ ಮಾಡೋ ತನ್ನಿಂದ ಆಗ್ತದೆ. ಮಷಿನ್ ತಾನು ಕೆಲಸ ಮಾಡೋಕ್ಕೆ ಏನು ಕೆಲಸ ಮಾಡೋ ಆಯಾಸ ಆಗಿಲ್ಲ, ನಿಮಗೆ ವೀಕ್ನೆಸ್ ಬರೋಂಗಿಲ್ಲ. ಥರ ಮಾಡ್ತಾ ಹೋಗ್ತಾಯಿರಿ. ಪ್ರಾಣಾಯಾಮ ಲಕ್ಷದಿಂದ ಕಪಾಲವರ್ತಿ ಮಾಡ್ತಾ ಹೋಗ್ತಾಯಿರಿ. 1 ಸೆಕೆಂಡ್ ಒಂದು ಸ್ಟೋಕ್ ಆಗ್ತಾಯಿರಿ. ಐ ವಿ ಪಿ 2 ಸೆಕೆಂಡ್ ಸ್ಟೋಕ್ ಮಾಡ್ತಾಯಿರಿ. ಪರಮಪೂಜಿ ಸ್ವಾಮೀಜಿಯವರು ಬೆಳಿಗ್ಗೆ 5 ಗಂಟೆಗೆ ಫೇಸ್ಬುಕ್ಕಲ್ಲಿ ಬರ್ತಾಯಿರಿ. ಸಂಸ್ಕಾರ ಟಿ ವಿ ಚಾನಲ್ ಬರ್ತಾ ಇರ್ತಾರೆ. ಎಲ್ಲರೂ ನೋಡ್ತಾ ಇರೋದ್ರು. ಲೈಕ್ ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಗೌರ್ಲಾಲ್ ಗುರುಜಿಯವರು ಬೆಳಿಗ್ಗೆ 5:30 ಬರ್ತಾ ಇರ್ತಾರೆ. ಅವ್ರದ್ದು ಲೈಕ್ ಶೇರ್ ಮಾಡ್ತಾಯಿರೋ. ಒಂದು ಶೇರ್ ಮಾಡೋದ್ರಿಂದ ಒಂದು ಜೀವ ಉಳಿಸಿದ ಆಗ್ತದೆ. ಗುರುದಕ್ಷಿಣೆ ಅದೇ ಅವ್ರಿಗೆ ಕೊಡೋದು ಗುರುಗಳಿಗೆ. ಪರಮಪೂಜಿ ಸ್ವಾಮೀಜಿಯವರ ಆಶೀರ್ವಾದ, ಗೌರ್ಲಾಲ್ ಗುರುಜಿಯ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರತಿದಿನ ಯೋಗ ಮಾಡ್ತಾ ಇದ್ದೀವಿ. ಓಂ ಯೋಗ ಮಾಡಿ ನಿರೋಗಿಯಾಗಿ ಹೋಗ್ತಾ ಇರಿ. ಬದುಕಲು ಕರೆಯಂತ ಸಹೋದರಿ ಪ್ರಿಯಾಗಳು ನಡೆಸಿಕೊಡ್ತಾ ಇದ್ದಾರೆ. ಹಾರ್ದಿಕ ಸ್ವಾಗತ. ಓಂ. ಓಂಜಿ ಸ್ವಾಮಿ ಜಗದಾತ್ಮಾನಂದರು ಬರೆದಿರುವ ಬದುಕಲು ಕಲಿಯಿರಿ ಎಂಬ 2ನೇ ಅಧ್ಯಾಯದಲ್ಲಿ ಕುರಿಯಾದ ಹುಲಿ ನೋಡ್ರಿ, ಹುಲಿ ಕುರಿಯಾಗತೈತಿ ನೋಡ್ರಿ. ಇವತ್ತ ದೊಡ್ಡದಾದ ಹುಲ್ಲುಗಾವಲಿನಲ್ಲಿ ಒಂದು ಕುರಿ ಒಂದು ಹಾಯಾಗಿ ಸಂಚರಿಸುತ್ತಿತ್ತು. ಹುಲ್ಲುಗಾವಲಿನ ಉತ್ತರ ದಿಕ್ಕಿನಲ್ಲಿ ಒಂದು ದಟ್ಟ ಅಡವಿ. ಒಂದಾನೊಂದು ದಿನ ಹಸಿದ ಹುಲಿಯೊಂದು ಆ ಅಡವಿನಲ್ಲಿ ಒಂದು ಬಂಡೆಯ ಮೇಲೆ ನಿಂತು ಹುಲ್ಲುಗಾವಲಿನಲ್ಲಿ ಕುರಿ ಮಂದಿಯನ್ನು ಕಂಡಿತು. ಇಂದೇನೆ ನನಗೆ ಆಹಾರ ಸಿಕ್ಕಿತು ಎಂದು ಅದು ಬಾಯಿ ಚಪ್ಪರಿಸಿತು. ಬಂಡೆಯ ಮೇಲಿಂದ ಒಂದೇ ನೆಗೆತಕ್ಕೆ ಜಿಗಿದು ಆ ಕುರಿ ಮರಿ ಹತ್ತಿರ ಬಂದು ಬಿದ್ದು ಅಕಸ್ಮಾತಾಗಿ ಅದರ ತಲೆಗೆ ಮೊನಚಾದ ಒಂದು ಕಲ್ಲು ಬಡಿದು ನೆತ್ತರ ಸುರಿಯಿತು. ಅದು ಹುಲಿಯು ಗರ್ಭವತಿಯಾಗಿತ್ತು. ಆ ಹುಲಿಯು ಒಂದು ಪುಟ್ಟ ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋಯಿತು. ಭಯದಿಂದ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದ ಕುರಿಗಳು ಹೆದರುತ್ತಲೇ ಮೆಲ್ಲನೆ ಹಿಂತಿರುಗಿ ನೋಡಿದಾಗ ಹುಲಿ ಮನೆಗಿರುವುದನ್ನು ಕಂಡವು. ಅದು ಸತ್ತು ಹೋಗಿತ್ತೆಂದು ತಿಳಿದು ಸಾವಕಾಶವಾಗಿ ಹತ್ತಿರ ಬಂದವು. ಅಯ್ಯೋ ಪಾಪ, ಹುಲಿ ಮರಿ ತಬ್ಬಲಿಯಾಯಿತಲ್ಲ ಎಂದು ಕಂಡವು. ಮರಿಯನ್ನು ಕಂಡು ಕರುಣೆಯಿಂದ ಅದನ್ನು ನೆಕ್ಕಿ ಎತ್ತಿ ತನ್ನೊಡನೆ ಕೊಂಡೊಯ್ದವು. ಅದಕ್ಕೆ ಹಾಲು ಕುಡಿಸಿದವು, ಹುಲ್ಲು ತಿನಿಸಿದು ಸಾಕಿದವು. ಆ ಹುಲಿ ಮರಿ ತನ್ನನ್ನು ತಾನು ಕುರಿ ಎಂದು ತಿಳಿದಿತು. ನೋಡ್ರಿ, ಹುಲಿ ಮರಿ ತನ್ನನ್ನು ತಾ ಕುರಿ ಅಂತ ತಿಳಿತು. ಅದು ಕುರಿ ಮರಿಗಳಂತೆ ಬ್ಯಾ ಬ್ಯಾ ಎಂದು ಒದಲು ಪ್ರಾರಂಭಿಸಿತು. ಈ ವಿಚಿತ್ರ ಘಟನೆಯನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದ ಒಂದು ದಿನ ಕುರಿಗಳ ಜೊತೆ ಈ ಹುಲಿ ಕುರಿಯು ಹುಲ್ಲು ಮೇಯುತ್ತಿದ್ದಾಗ ಅದೇ ಅರಣ್ಯಕ್ಕೆ ಬಂದ ಹೊಸ ಹುಲಿಯೊಂದು ಕುರಿ ಮಂದಿಯಲ್ಲಿ ತನ್ನೊಬ್ಬನನ್ನು ಕಂಡು ಅಚ್ಚರಿಪಟ್ಟಿತು. ಓಡಿ ಹೋಗಿ ತನ್ನನ್ನು ತಾನು ಕುರಿ ಮರಿಯೆಂದು ತಿಳಿದುಕೊಂಡಿತು. ಆ ಹುಲಿ ಕುರಿಯನ್ನು ಹಿಡಿದು, ನೀನು ಹುಲಿ, ಅದೇಕೆ ಬ್ಯಾ ಬ್ಯಾ ಎಂದು ಅರಚುತ್ತೀಯ? ಹುಲ್ಲು ತಿನ್ನಬೇಡ ನೀನು ಎಂದಿತು. ಆಗ ಆ ಹುಲಿಯು, ಅಯ್ಯೋ ನನ್ನನ್ನು ಬಿಡು, ನಾನು ಕುರಿ ಮರಿ, ಹುಲ್ಲು ತಿನ್ನುತ್ತೇನೆ, ಹಾಯಾಗಿರುತ್ತೇನೆ, ಬ್ಯಾ ಬ್ಯಾ ಎನ್ನುತ್ತೇನೆ. ನೋಡಿ, ಒಂದು ಹುಲಿ ಮರಿ ಅವ್ರ ತಾಯಿ ಸತ್ತ ಮೇಲೆ ಏನು ಮಾಡ್ತಾರೆ, ಕುರಿಗಳು ತಗೊಂಡದನ್ನ ಜೋಪಾನ ಮಾಡ್ತಾರೆ. ಅದಕ್ಕೆ ಬ್ಯಾ ಬ್ಯಾ ಅದು ಕಳಿಸ್ತಾವೆ, ಹುಳು ತಿಂತಾವೆ. ಯಾವಾಗ ಹುಲಿ ತಿಂತಿರ್ತೈತೆ ಅದನ್ನ ನೋಡಿ ಏನು ಮಾಡ್ತೈತಿ, ಇನ್ನೊಂದು ಆ ಅರಣ್ಯಕ್ಕೆ ಬಂದು ದೊಡ್ಡ ಹುಲಿ ಏನು ಮಾಡ್ತೈತಿ, ನಮ್ಮ ಯಾಕೆ ಕುರಿ ಮರಿ ಒಳಗದಾವ ಅಥವಾ ತಕ್ಷಣ ಹಿಡ್ಕೊಂಡ್ಬರ್ತೈತಿ. ನೀ ಯಾಕೆ ಈ ಬ್ಯಾ ಬ್ಯಾ ಹೋಗ್ತಿ, ನೀ ಹುಲಿ ಮರಿ ಇದೀನಿ, ಮೊದಲು ಬರ್ತಿ, ನೀ ಹುಲ್ಲು ತಿನ್ನಬಾರ್ದು ಅಂತ ಹೇಳ್ತೈತಿ. ಆಮೇಲೆ ಮುಂದೆ ಏನಾಗತ್ತೆ ಅಂತ ನಾಳೆ ನೋಡ್ರಿ, ಹುಲಿ ಮರಿಗೆ ಆ ಕುರಿಯಾಗಿ ಹೋಗ್ತೈತೋ ಹುಲಿ ಆಗ್ತೈತೆ
ಇಟ್ಟಿರೋದನ್ನ ನಾಳೆ ನೋಡೋಣ. ಹರೇ ರಾಮಕೃಷ್ಣ. ಬದುಕಲು ಗೆಳೆಯರಂತ ಸೋದ ಪ್ರಿಯಗಳಿಗೆ ಇಷ್ಟಪಡೋದು ಧನ್ಯವಾದಗಳು. ಓಂ ವೈಶ್ಯ. ನೇರವಾಗಿ ಬಾಯ ಪ್ರಾಣಾಯಾಮ 3 ಬಾರಿ ಮಾಡಿ. ಹಿಟ್ಟು ಮನೆಗೆ ಆಡಿಸಿ ನೋಡ್ತಾ ಇರಿ. ಹೊಟ್ಟೆ ಹೋಗಿ ಬೆನ್ನಿಗೆ ಹತ್ತಾ ಇರಬೇಕು. ಚಂಚಲ ಮನಸ್ಸಿಗೆ ಮೇಲೆ ಸುಟ್ಟು ಬರ್ತಾ ಇರೋ ಗರ್ಭ ಸಮಸ್ಯೆ ಕಡಿಮೆ ಆಗ್ತದೆ. ಬಾಯಿನ ಸಮಸ್ಯೆ ಕಡಿಮೆ ಆಗ್ತದೆ. ಕೈಕಾಲು ನಿಗ್ತಾ ಇದೆ ಕಡಿಮೆ ಆಗ್ತಾ ಆಗ್ತದೆ. ಕೊಟ್ಟು ಮನಸ್ಸಿಗೆ ಮಾಡ್ತಾ ಇರಿ. ಕಾರ್ಯ ಮಾಡ್ತಾ ಹೋಗ್ತಾ ಇರಿ. ಕರೆ ಮಾಡ್ತಾ ಇದ್ದೀನಿ. ಯಾರು ಕರೆ ಮಾಡೋದನ್ನ ಅಪ್ಲಿ ಸ್ಟಾರ್ಟ್ ಮಾಡ್ತಾ ಇರಿ. ಬಾಯಿಂದ ಸುತ್ತೋಳು ಹೋಗಿಂದ ಹೊರ ಆಗ್ತಾ ಇರೋದು. ಶೀತಕಾಲ ಸುತ್ತಿ ಮಾಡ್ತಾ ಇರಿ. ಹಲ್ಲು ಕಟ್ಟೂರಿ ಹಾಲಿಗೆ ಮೇಲೆ ಹಚ್ತಾ ಇರಿ. ಬಾಯಿನ ಶ್ವಾಸ ಹೋಗಿಂದ ಹೊರ ಆಗ್ತಾ ಇರಿ. ಎಣ್ಣೆ ಸುತ್ತಿ ಮಾಡ್ತಾ ಇರಿ. ಅಲ್ಲಿ ಅಡ್ತಿದ್ರೆ ಮಾಡಕ್ಕೆ ಹೋಗ್ರಿ. ಅಲ್ಲಿ ಹೊಸಡಿಗಡ್ಡೆ ಆಗ್ತಾ ಸಹಿತ ರೇಗ ಮಾಡ್ತಾ ಇರಿ. ಅಗ್ನಿ ಸಾರ ಮಾಡಿ 5ರಿಂದ 10 ಸತಿ ಕರ್ರೋಗ ಅಂತ ಕೈ ಮಾಡಿ ಶ್ವಾಸ ತೋರಿ ಕಣ್ಣು ಮೂಗು ವಾಯುವಂತ ಕಿವಿ ಶ್ವಾಸದ 11 ಕಲ್ಲು ಸತ್ಯ ಮಾಡ್ತೀವಿ. ಕಿವಿ ಕೇಳಿಸು ಕಿವಿ ಆದ್ರೆ ಕಿವಿ ಕೇಳಿಸ್ತಾ ಅವ್ರ ಕಿವಿಯಲ್ಲಿ ಏನಾದರೂ ಸಹಿತ ಹೊರಗೆ ಬರ್ತಾ ಇರ್ತದೆ. ಉಜ್ಜಯ ಪ್ರಾಣಾಯಾಮ ಮಾಡ್ತಾ ಹೋಗ್ತಾ ಇರಿ. ಕಂಠದ ಅಂಗಷ್ಟ ಮಾಡ್ತಾ ಶ್ವಾಸನೆ ಜಾಲದ ಬಾಕಿ ಬಲಗಡೆ ಮುಂದೆ ಮಾಡಿ ಎರಡು ಶುರು ಆಗ್ತಾ ಇರಿ. ನಂತರ ಸಮಸ್ಯೆ ಯಾವುದೇ ಇದ್ರೂ ಕಮ್ಮಿ ಆಗ್ತಾ ಹೋಗ್ತದೆ.
ನಾಟಿ ಕೆಲಸ ಬರಾಗಿದ್ದಾರೆ. ಭಗವದ್ಗೀತಾ 1ರಿಂದ 3ನೇ ಶ್ಲೋಕಗಳ ನಾವು ಅರ್ಥ ಇದೆ. ಅಕ್ರೋಧ ಎಂದರೆ ಕೋಪಕ್ಕೆ ಕಡಿವಾಣ ಹಾಕು. ಪ್ರಚೋದನೆ ಇದ್ದರೂ ಮನುಷ್ಯನು ಸಹನೆಯಿಂದ ಇರಬೇಕು. ಏಕೆಂದರೆ ಮನುಷ್ಯನು ಕೋಪ ಮಾಡಿಕೊಂಡನೆಂದರೆ ಅವನ ಇಡೀ ದೇಹವು ಮಲಿನವಾಗುತ್ತದೆ. ಕೋಪವು ರಾಜಸ ಗುಣದಿಂದ ಮತ್ತು ಕಾಮದಿಂದ ಹುಟ್ಟಿತು. ಆದುದರಿಂದ ಆಧ್ಯಾತ್ಮಿಕ ನೆಲೆಯಲ್ಲಿರುವ ಮನುಷ್ಯನು ಕೋಪ ಮಾಡಿಕೊಳ್ಳದಂತೆ ತಡೆದುಕೊಳ್ಳಬೇಕು. ಅಪೈಶುನ ಎಂದರೆ ಇತರರಲ್ಲಿ ತಪ್ಪು ಹುಡುಕಬಾರದು ಅಥವಾ ಅನಗತ್ಯವಾಗಿ ಅವರನ್ನು ತಿದ್ದಬಾರದು. ಕಳ್ಳರನ್ನು ಕೊಳ್ಳ ಎನ್ನುವುದು ತಪ್ಪು ಹುಡುಕಿದಂತಹ. ಆದರೆ ಪ್ರಾಮಾಣಿಕ ಮನುಷ್ಯನನ್ನು ಕುಳ್ಳ ಎನ್ನುವುದು ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯುತ್ತಿರುವನ ಮಟ್ಟಿಗೆ ದೊಡ್ಡ ಅಪರಾಧ. ಎಂದರೆ ಮನುಷ್ಯನು ವಿನಯದಿಂದ ಇರಬೇಕು. ಅಸಹ್ಯವಾದ ಕೆಲಸವನ್ನು ಮಾಡಬಾರದು. ಅಜಾಲಕಲ ದೃಢ ಸಂಕಲ್ಪ ಎಂದರೆ ಮನುಷ್ಯನು ಯಾವುದೇ ಪ್ರಯತ್ನದಲ್ಲಿ ಕಳವಳ ಪಡಬಾರದು ಅಥವಾ ಹತಾಶನಾಗಬಾರದು. ಒಂದು ಪ್ರಯತ್ನವು ವಿಫಲವಾಗಬಹುದು, ಆದರೆ ಅದಕ್ಕಾಗಿ ಮನುಷ್ಯನು ದುಃಖ ಪಡಬಾರದು. ಅವನು ತಾಳ್ಮೆಯಿಂದ ಮತ್ತು ದೃಢ ಮನಸ್ಸಿಂದ ಪ್ರಗತಿಯನ್ನು ಸಾಧಿಸಬೇಕು. ತೇಜಸ್ ಎನ್ನುವ ಪದವನ್ನು ಇಲ್ಲಿ ಹೇಳಿರುವುದು ಕ್ಷತ್ರಿಯರಿಗಾಗಿ. ದುರ್ಬಲರಿಗೆ ರಕ್ಷಣೆಯನ್ನು ನೀಡಲು ಕ್ಷತ್ರಿಯರು ಯಾವಾಗಲೂ ಬಲಶಾಲಿಗಳಾಗಿರಬೇಕು. ಅನ್ಯೂಷೆಯಲ್ಲಿರುವುದೆಂದರೂ ಅವರು ತೋರಿಸಿಕೊಳ್ಳಬಾರದು. ಅನ್ಯೂಷೆ ಅಗತ್ಯವಾದರೆ ಅವರು ಅದನ್ನು ಉಪಯೋಗಿಸಬೇಕು. ಆದರೆ ತನ್ನ ಶತ್ರುವು ಮುನಿಯುವಂತೆ ಮಾಡಬಲ್ಲವನು. ಕೆಲವು ಸನ್ನಿವೇಶಗಳಲ್ಲಿ ಕ್ಷಮೆಯನ್ನು ತೋರಬಹುದು. ಸಣ್ಣ ಪುಟ್ಟ ತಪ್ಪುಗಳನ್ನು ಅವನು ಕ್ಷಮಿಸಬಹುದು. ಶೌಚಮಿ ಎಂದರೆ ಶುಚಿಯಾಗಿರುವುದು. ಮನಸ್ಸು ದೇವರಲ್ಲಿ ಮಾತ್ರವಲ್ಲ, ವ್ಯವಹಾರಗಳಲ್ಲಿ ಸಹ ಶುಚಿಯಾಗಿರುವುದು. ಇದನ್ನು ವಿಶೇಷವಾಗಿ ವ್ಯಾಪಾರಿಗಳಿಗೆ ಹೇಳಿದೆ. ಅವರು ಕಾಳಸಂತೆಯಲ್ಲಿ ವ್ಯವಹರಿಸಬಾರದು. ನಾತಿಮಾನಿಕ ಮನ್ನಣೆಯನ್ನು ನಿರೀಕ್ಷಿಸದೇ ಇರುವುದು ಕಾರ್ಮಿಕರ ವರ್ಗದವರಾದ ಶೂದ್ರರಿಗೆ ಅನ್ವಯಿಸುತ್ತದೆ. ವೇದಗಳ ಆದೇಶಗಳ ಪ್ರಕಾರ 4 ವರ್ಗಗಳಲ್ಲಿ ಇವರದೇ ಅತ್ಯಂತ ಕೆಳಗಿನ ಹುದ್ದೆಯು ಭಾವಿಸಲಾಗಿದೆ. ಅವರು ಅನಗತ್ಯ ಪ್ರತಿಷ್ಠೆ ಅಥವಾ ಗೌರವದಿಂದ ನಡೆಯಬಾರದು. ತಮ್ಮ ಸ್ಥಾನದಲ್ಲಿಯೇ ಉಳಿಯಬೇಕು. ಸಾಮಾಜಿಕ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬರಲು ಅವರು ಮೇಲಿನ ವರ್ಗಗಳವರಿಗೆ ಗೌರವವನ್ನು ತೋರಿಸಬೇಕು. ಇಲ್ಲಿ ಪ್ರಸ್ತಾಪಿಸಿರುವ 26 ಅರ್ಹತೆಗಳು ದಿವ್ಯ ಗುಣಗಳು ಸಾಮಾಜಿಕ ಮತ್ತು ವೃತ್ತಿಯ ವ್ಯವಸ್ಥೆಯ ಬೇರೆ ಬೇರೆ ಅಂತಸ್ತುಗಳಿಗೆ ಅನುಗುಣವಾಗಿ ಅವುಗಳನ್ನು ಬೆಳೆಸಿಕೊಳ್ಳಬೇಕು. ಇದರ ಸಾರಾಂಶವೆಂದರೆ ಐಹಿಕ ಸ್ಥಿತಿಗಳು ತೀರ ದುಃಖಕರವಾಗಿದ್ದರೂ ಎಲ್ಲ ವರ್ಗಗಳ ಮನುಷ್ಯನು ಅಭ್ಯಾಸದಿಂದ ಈ ಗುಣಗಳನ್ನು ಬೆಳೆಸಿಕೊಂಡರೆ ಕ್ರಮೇಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಅತ್ಯುನ್ನತ ನೆಲೆಗೆ ಏರಲು ಸಾಧ್ಯವಾಗುತ್ತದೆ. ಇಲ್ಲಿವರೆಗೆ 1ರಿಂದ 3 ಶ್ಲೋಕ ಮುಗಿದವು. ನಮಸ್ಕಾರ. ಹರೇ ಕೃಷ್ಣ. ಭಗವದ್ಗೀತಾ 16ನೇ ಅಧ್ಯಾಯ 1ರಿಂದ 3 ಶ್ಲೋಕಗಳು ಇಲ್ಲಿವರೆಗೆ ಇಡ್ತಾರೆ. ಸಹೋದರ ಶಿವಕುಮಾರ್ ಧನ್ಯವಾದಗಳು. ರೆಕ್ಕಿ ಬಗ್ಗೆ ಸಹೋದರ ಅನಿತ್ ಕುಮಾರ್ ಹೇಳ್ತಾರೆ. ಹಾರ್ದಿಕ ಸ್ವಾಗತ. ರೇಖೆಯಲ್ಲಿ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕಿಲ್ಲ. ನಮ್ಮ ಹಾಗೂ ನಮ್ಮ ಕುಟುಂಬದವರ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬಹುದು. ಎಂಥದ್ದೇ ಕಾಯಿಲೆ ಇದ್ದರೂ ಅದನ್ನು ಗುಣಪಡಿಸುವ ಶಕ್ತಿ ರೇಖೆಯಲ್ಲಿದೆ. ಮಧುಮೇಹ, ಪಾರ್ಶ್ವವಾಯು, ಕ್ಯಾನ್ಸರ್, ಏಡ್ಸ್ನಂಥ ಭಯಾನಕ ಕಾಯಿಲೆಗಳಿಗೂ ಸಂಪೂರ್ಣವಾಗಿ ಗುಣಮುಖವಾದ ನಿರ್ದೇಶನ ಅನೇಕ. ರೇಖಿ ಇನ್ನೊಂದು ಅದ್ಭುತವೆಂದರೆ ಪ್ರತಿಶತ 50ರಿಂದ 60 ಸಂದರ್ಭಗಳಲ್ಲಿ ಅನೇಕ ಕಾಯಿಲೆಗಳಿಗೆ 21 ದಿನಗಳಲ್ಲಿ ಗುಣಮುಖವಾಗುವುದು. ಕಾಯಿಲೆ ಯಾವುದು ಎಂದು ಸರಿಯಾಗಿ ಗೊತ್ತಾಗದ ಸಂದರ್ಭದಲ್ಲಿಯೂ ರೇಖಿ ಚಿಕಿತ್ಸೆ ಪರಿಣಾಮಕಾರಿಯಾಗಿರುತ್ತದೆ. ದ್ವಿತೀಯ ರೇಖಿ ಮಾಡುವವರಿಗೂ ಬೇರೆ ಊರಿನಲ್ಲಿ ಇರುವಂಥವರಿಗೂ ಗುಣಪಡಿಸುವ ಸಾಮರ್ಥ್ಯ ಬರುತ್ತದೆ. ಯಾವುದೇ ಇಂತಹ ವೈದ್ಯ ಪದ್ಧತಿಯ ಚಿಕಿತ್ಸೆ ಕೊಡಿಸುತ್ತಿದ್ದರೂ ಅದರೊಡನೆ ರೇಖಿ ಚಿಕಿತ್ಸೆ ಕೊಡಿಸಬಹುದು. ರೇಖಿ
ನಮಗೆ ಎಲ್ಲ ಕಾಯಿಲೆ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ನೀಡುತ್ತದೆ. ಕುಟುಂಬದ ವೈದ್ಯಕೀಯ ಖರ್ಚು ಗಣನೀಯವಾಗಿ ಕಡಿಮೆಯಾಗುತ್ತದೆ. ನೋಡ್ರಿ, ಈಗ ನಾವು ಯಾವ್ದಾರ ಚಿಕಿತ್ಸೆ ಪಡಿತಿದ್ರು ಅದ್ರ ಜೊತೆ ಇದನ್ನು ಕೂಡ ನಾವು ಕೊಟ್ಟರೆ ಬೇಗ ಗುಣವಾಗುತ್ತದೆ ಅಂತ ಹೇಳ್ತಾರೆ. ಇದರಿಂದ ವೈದ್ಯಕೀಯ ಖರ್ಚು ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಧನ್ಯವಾದ. ಹರೇ ಕೃಷ್ಣ. ವ್ಯಕ್ತಿ ಬಗ್ಗೆ ಸಹೋದರ ತಿಳಿಸಿಕೊಡೋದು ಸಂಗೀತ ಕುಮಾರ್ ಅವರ ಧನ್ಯವಾದಗಳು. ವೈಶ್ಯ ವಿಘ್ನೇಶ್ವರ ದರ್ಶನ
ಪರಮಾತ್ಮ ದರ್ಶನ, ಮಹಾಲಕ್ಷ್ಮಿ ದರ್ಶನ, ತಾಯಿ ತಂದೆ ದರ್ಶನ, ಗುರುಗಳ ದರ್ಶನ, ಸ್ನೇಹಿತರ ದರ್ಶನ, ಬಂಧು ಬಳಗ ದರ್ಶನ. ಜೈ ಶ್ರೀರಾಮ್. ಓಂ ಶಾಂತಿ ಬಟ. ಓಂ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವಿ ಶಾಂತಿ ಆಕಾಶ ಶಾಂತಿ ಔಷಧಿ ಶಾಂತಿ ವನಸ್ಪತಿ ಶಾಂತಿ ವಿಶ್ವದೇವ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಾತಿ. ಓಂ ಶಾಂತಿ ಶಾಂತಿ ಶಾಂತಿ.